ಈ ತರ ಸುಮ್ಮನೆ ಕ್ಯಾಲ್ಸಿಯಂ ಕಡಿಮೆ ಆಗಿದೆ, ವಯಸ್ಸಾಗಿದೆ, ಹಾಗಾಗಿ ಇದನ್ನ ಮಾತ್ರೆಯನ್ನು ತೆಗೆದುಕೊಳ್ಬೇಕು ಅನ್ನುವ ಮೊದಲು 2-3 ಫ್ಯಾಕ್ಟರ್ಸ್ ಅನ್ನು ನಾವು ಯೋಚನೆ ಮಾಡಲೇಬೇಕು. ಇಡೀ ದಿನದ ಡಯಟ್ ಈ ಕ್ಯಾಲ್ಸಿಯಂ ಕೊರತೆಯಲ್ಲಿ ಹೇಗಿರಬೇಕು ನಮ್ದು ಅಂತ ನೋಡೋಣ. ಯಾಕೆಂದ್ರೆ ನಮ್ಮ ಆ ಡಯಟ್ ಚೆನ್ನಾಗಿದ್ರೆ ಆಟೋಮ್ಯಾಟಿಕಲಿ ಈ ತರ ಸಮಸ್ಯೆಗಳು ಬರೋದಿಲ್ಲ ಅಂತ. ಇವಷ್ಟನ್ನು ನಾನು ಈ ಹಿಂದೆ ಏನು ಹೇಳಿದ್ನಲ್ಲ, ಇವುಗಳನ್ನ ಫಾಲೋ ಮಾಡಿದ್ರೆ ಮಾತ್ರ ನಾನು ಈಗ ಹೇಳಲಿಕ್ಕಿರುವಂತಹ ಮದ್ದುಗಳು ಹೆಲ್ಪ್ ಆಗ್ತವೆ. ನಮಸ್ಕಾರ. ನಮ್ಮ ಭಾವನೆ ಹೇಗೆ ಅಂತಂದ್ರೆ, ನಮ್ದೆಲ್ಲ ಬ್ಲಡ್ ಟೆಸ್ಟ್ ಮಾಡಿ ಆದ ನಂತರ ಯಾವ್ಯಾವ್ದು ಕಡಿಮೆ ಇದೆ ಅಂತ ನೋಡ್ಕೊಂಡು ಅದನ್ನೆಲ್ಲ ತಗೊಂಡ್ಬಿಟ್ರೆ, ಸಪ್ಲಿಮೆಂಟ್ಸ್ ರೂಪದಲ್ಲಿ ಸೇವನೆ ಮಾಡಿಬಿಟ್ರೆ ಆಗ ನಮ್ಮ ದೇಹ ಸ್ವಸ್ಥ ಆಗ್ಬಿಡತ್ತೆ, ಎಲ್ಲೆಲ್ಲಿ ಕೊರತೆ ಇದೆಯೋ ಎಲ್ಲ ಸರಿ ಆಗ್ಬಿಡತ್ತೆ ಅನ್ನೋ ಭಾವನೆ ನಮಗಿದೆ. ಆದ್ರೆ ಗಮನಿಸಿ ನೋಡಿ, ನೀವು ಒಂದು 6 ತಿಂಗಳು 3 ತಿಂಗಳು 1 ವರ್ಷವೋ ಬಿಟ್ಟು ಮತ್ತೆ ಟೆಸ್ಟ್ ಮಾಡಿದಾಗಲೂ ಕೂಡ ಮತ್ತೆ ಕಡಿಮೆ ಕಾಣುತ್ತೆ. ಅಂದ್ರೆ ಅದರ ಅರ್ಥ ಜೀವನ ಪರ್ಯಂತ ನಾವು ಈ ಸಪ್ಲಿಮೆಂಟ್ಸ್ ಅನ್ನು ತೆಗೆದುಕೊಳ್ತಾ ಹೋಗ್ಬೇಕಾ? ಅದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಇವತ್ತು ನಾವು ಕ್ಯಾಲ್ಸಿಯಂ ಬಗ್ಗೆ ಯೋಚನೆ ಮಾಡೋಣ. ವಿಟಮಿನ್ B12, ವಿಟಮಿನ್ ಡಿ ಇಂಥದ್ದೆಲ್ಲ ಇತ್ತೀಚೆಗೆ ಶುರುವಾದ್ರೆ, ಐರನ್, ಕ್ಯಾಲ್ಸಿಯಂ ಎಲ್ಲ ಹಿಂದಿನಿಂದ, ಅಂದ್ರೆ ನಮ್ಮ ಹಿಂದಿನ ತಲೆಮಾರು ಕೂಡ ಆ ಸಪ್ಲಿಮೆಂಟ್ಸ್ ಅನ್ನು ಸೇವನೆ ಮಾಡಿದೆ ಅಂತ. ಹಾಗಾದ್ರೆ ಕ್ಯಾಲ್ಸಿಯಂ ನಿಜವಾಗ್ಲೂ ಅವಶ್ಯಕವಾ? ಕ್ಯಾಲ್ಸಿಯಂ ಕೊರತೆ ಗೊತ್ತಾಗೋದು ಹೇಗೆ? ಯಾವ್ಯಾವ ಸಿಂಪ್ಟಮ್ಸ್ ಬರುತ್ತೆ? ಆಯುರ್ವೇದದಲ್ಲಿ ನಾವು ಕ್ಯಾಲ್ಸಿಯಂ ಕೊರತೆಯನ್ನ ಹೇಗೆ ಅರ್ಥ ಮಾಡ್ಕೊಳ್ಬಹುದು, ಆ ಯಾವ ಕಾನ್ಸೆಪ್ಟ್ ಆಯುರ್ವೇದದಲ್ಲಿ ಎಕ್ಸ್ಪ್ಲೇನ್ ಮಾಡುತ್ತೆ, ಅದಕ್ಕೆ ಹೇಗೆ ಚಿಕಿತ್ಸೆಯನ್ನು ನಾವು ಮನೆಯಲ್ಲಿ ಮಾಡ್ಕೊಳ್ಬಹುದು, ಮತ್ತೆ ನಮ್ಮ ದಿನಚರ್ಯ ಅಥವಾ ನಮ್ಮ ಇಡೀ ದಿನದ ಡಯಟ್ ಹೇಗಿರಬೇಕು, ಯಾವ ತರದ ಆಹಾರವನ್ನ ಹೇಗೆ ಸೇವನೆ ಮಾಡಬೇಕು ಈ ಕ್ಯಾಲ್ಸಿಯಂ ಕೊರತೆಯಲ್ಲಿ, ಇದೆಲ್ಲವನ್ನ ಇವತ್ತು ನೋಡೋಣ. ಸಾಮಾನ್ಯವಾಗಿ ನಾವು ಅಂದ್ಕೊಳ್ಳೋದು ಹೇಗೆ ಅಂತಂದ್ರೆ, ಬ್ಲಡ್ ಟೆಸ್ಟ್ ಮಾಡಿದಾಗ ಕ್ಯಾಲ್ಸಿಯಂ ಲೆವೆಲ್ ನಾರ್ಮಲ್ ಇದೆ ಅಂತಂದ್ರೆ ಅಲ್ಲಿಗೆ ನನಗೆ ಸರಿಯಾಗಿದೆ, ನಂಗೆ ಕ್ಯಾಲ್ಸಿಯಂ ಬೇಕಾಗಿಲ್ಲ ಅಂತ. ಆದ್ರೆ ಅದು ನಮ್ಮ ತಪ್ಪು ಕಲ್ಪನೆ. ಯಾಕೆ ಅಂದ್ರೆ, ಕ್ಯಾಲ್ಸಿಯಂನ ಕೊರತೆ ಯಾವಾಗ ಆಗತ್ತೋ ಆವಾಗೆಲ್ಲ ಮೂಳೆಯಿಂದ ಕ್ಯಾಲ್ಸಿಯಂ ಅನ್ನ ಎಳ್ಕೊಂಡು ಬ್ಲಡ್ಗೆ ನಮ್ಮ ದೇಹ ಕೊಡುತ್ತೆ. ಥೈರಾಯ್ಡ್ ಹಾರ್ಮೋನ್ ಆ ಕೆಲಸ ಮಾಡುತ್ತೆ. ಹಾಗಾಗಿ ಕ್ಯಾಲ್ಸಿಯಂ ಟೆಸ್ಟ್ ಅನ್ನ ಬ್ಲಡ್ ಟೆಸ್ಟ್ ಅಲ್ಲಿ ಮಾಡಿದ್ರೆ ಪ್ರಯೋಜನ ಇಲ್ಲ. ಅದರ ಬದಲಿಗೆ ಅಯೋನೈಸ್ಡ್ ಕ್ಯಾಲ್ಸಿಯಂ ಅಥವಾ ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಯಾವ ಪ್ರಮಾಣದಲ್ಲಿದೆ, ವಿಟಮಿನ್ ಡಿ ಎಷ್ಟಿದೆ, 24 hour ಯೂರಿನ್ ಕ್ಯಾಲ್ಸಿಯಂ ಹೇಗಿದೆ, ಮತ್ತೆ ಡೆಕ್ಸಾ ಸ್ಕ್ಯಾನ್ ಅಂತ ಮಾಡ್ತಾರೆ. ಈ ತರದ ಹಲವಾರು ರೀತಿಯ ಟೆಸ್ಟ್ಗಳನ್ನ ಈ ಕ್ಯಾಲ್ಸಿಯಂ ಸರಿಯಾಗಿದೆಯೋ ಇಲ್ಲೋ ಅಂತ ನೋಡ್ಲಿಕ್ಕೆ ಮಾಡ್ತಾರೆ. ಆದ್ರೆ ಅದನ್ನೆಲ್ಲ ನಾವೆಲ್ಲರೂ ಮಾಡ್ತಾ ಕುತ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಬಹಳಷ್ಟು ಬಾರಿ ಅದು ಸಾಧ್ಯ ಇಲ್ಲ. ಹಾಗಾಗಿ ಕೆಲವು ಇಂಪಾರ್ಟೆಂಟ್ ಸಿಂಪ್ಟಮ್ಸ್ ಅನ್ನ ನೋಡೋಣ ನಾವು. ಕ್ಯಾಲ್ಸಿಯಂ ಕಡಿಮೆ ಆದಾಗ ಏನಾಗುತ್ತೆ ಅಂತ ಅಂದ್ರೆ, ಈ ಸುಸ್ತಾಗೋದು, ನರ ದೌರ್ಬಲ್ಯದ ಫೀಲ್ ಆಗೋದು, ಎಲ್ಲೆಲ್ಲೋ ಜುಮ್ ಆಗೋದು, ಒಂಥರ ಇರಿಟೇಷನ್ ತರ ಆಗೋದು, ಆಮೇಲೆ ಮಸಲ್ ಕ್ಯಾಚ್ ಆಗೋದು, ಅಂದ್ರೆ ಕಸ ಹಿಡಿತು ಅಂತೆಲ್ಲ ಹೇಳ್ತಾರಲ್ಲ ಅದು, ಅಥವಾ ಮಸಲ್ ಟ್ವಿಸ್ಟ್ ಆಗೋದು, ಕೂದಲು ಉದುರೋದು, ಕೂದಲು ತುದಿಗೆ ಸ್ಪ್ಲಿಟ್ ಆಗೋದು, ಕೂದಲು ಡ್ರೈ ಆಗೋದು, ಉಗುರು ಕಟ್ ಆಗೋದು, ಅಂದ್ರೆ ಈ ಬ್ರಿಟಲ್ ನೇಲ್ಸ್ ಅಂತ ಹೇಳ್ತಾರಲ್ಲ ಆ ತರ ಆಗೋದು, ಉಗುರಿನಲ್ಲಿ ಮಧ್ಯದಲ್ಲಿ ಬಿಳಿ ಕಾಣಿಸೋದು, ಮತ್ತೆ ಜಾಯಿಂಟ್ಸ್ ಅಲ್ಲಿ ಪೇನ್ ಬರೋದು, ಈ ತರದ ಹಲವಾರು ರೀತಿಯ ಲಕ್ಷಣಗಳು ಕಾಣಿಸ್ತವೆ. ಇವೆಲ್ಲ ಸಿಂಪಲ್ ಕ್ಯಾಲ್ಸಿಯಂ ಕೊರತೆಯಲ್ಲಿ ಆಗುವಂತಹ ಲಕ್ಷಣಗಳು. ಈ ತರದ ಲಕ್ಷಣಗಳು ಕಂಡಾಗ ಕ್ಯಾಲ್ಸಿಯಂ ಕೊರತೆ ಇದ್ದಿರಬೇಕು ಅಂತ ನಾವು ಅನ್ಕೊಳ್ಬಹುದು. ಆದ್ರೆ ನಾವು ಯಾವಾಗ ಆಯುರ್ವೇದದ ದೃಷ್ಟಿಯಲ್ಲಿ ಇದನ್ನ ನೋಡ್ತೇವೋ ಆಗ ನಮಗೊಂದು ಕ್ಲಾರಿಟಿ ಬರುತ್ತೆ. ನಾನು ಯಾವಾಗ ಹೇಗೆ ಯಾವ ತರ ನಡ್ಕೊಳ್ಬೇಕು, ಯಾವ ತರದ ಆಹಾರ ಸೇವನೆ, ಯಾವ ತರದ ಔಷಧಗಳನ್ನು ತೆಗೆದುಕೊಳ್ಬೇಕು ಅನ್ನೋದು ಅರ್ಥ ಆಗುತ್ತೆ. ಹಾಗಾಗಿ ಆಯುರ್ವೇದದಲ್ಲಿ ಯಾವ ತರ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಆಯುರ್ವೇದದಲ್ಲಿ ಕ್ಯಾಲ್ಸಿಯಂ ಕೊರತೆಯಲ್ಲಿ ಈ ಲಕ್ಷಣಗಳಿರ್ತವೆ. ಕ್ಯಾಲ್ಸಿಯಂ ವೃದ್ಧಿ, ಕ್ಯಾಲ್ಸಿಯಂ ಕ್ಷಯ ಈ ತರ ಅಂತೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದು ಇತ್ತೀಚೆಗೆ ಕಂಡುಕೊಂಡಿರುವಂತಹ ಮಾಲಿಕ್ಯೂಲ್. ಆ ಕಾಲದಲ್ಲಿ ಕ್ಯಾಲ್ಸಿಯಂ ಅನ್ನುವ ಶಬ್ದ ಇರಲೇ ಇಲ್ಲ. ಹಾಗಾದ್ರೆ ಈಗ ನಾವು ಕ್ಯಾಲ್ಸಿಯಂ ಕೊರತೆ ಇರೋ ಪೇಷಂಟ್ಸ್ಗೆ ಹೇಗೆ ಔಷಧವನ್ನು ಕೊಡಬೇಕು? ಆಯುರ್ವೇದದವರು 3 ವಿಶೇಷವಾಗಿ ನಾವು ನೋಡ್ಬೇಕಾಗಿರೋದು. ಒಂದು ಅಗ್ನಿ, ಇನ್ನೊಂದು ವಾತ, ಮತ್ತೆ ಮಾಂಸ, ಅಸ್ಥಿ, ಮಜ್ಜ ಈ ತರದ ಧಾತುಗಳು. ಸಾಮಾನ್ಯವಾಗಿ ಈ ಮಾಂಸಧಾತು, ಅಸ್ಥಧಾತು, ಮಜ್ಜಧಾತುವಿನ ಕ್ಷಯದಲ್ಲಿ ಏನ್ ಲಕ್ಷಣಗಳು ಕಾಣಿಸ್ಕೊಳ್ತಾವೋ, ಅಥವಾ ಆ ಧಾತುಗಳ ಪುಷ್ಟಿಯಲ್ಲಿ ಕೊರತೆ ಆದಾಗ ಲಕ್ಷಣಗಳು ಏನಿರ್ತಾವೋ ಅದೇ ಲಕ್ಷಣಗಳನ್ನ ಪೇಷಂಟ್ ಹೇಳ್ತಾರೆ. ಅದರ ಜೊತೆಗೆ ಇನ್ನು ಕೆಲವು ಲಕ್ಷಣಗಳನ್ನ ಗಮನಿಸಿದಾಗ, ಅಥವಾ ನಾ ಹಿಂದೆ ಹೇಳಿದಂತಹ ಇವೆಲ್ಲ ಮಾಡರ್ನ್ ಸೈನ್ಸ್ ಹೇಳುವಂತಹ ಲಕ್ಷಣಗಳು, ಹಿಂದೆ ಹೇಳಿದ್ದು ಆ ಲಕ್ಷಣಗಳನ್ನೆಲ್ಲ ಗಮನಿಸಿದಾಗ ನಮಗೆ ಕ್ಯಾಲ್ಸಿಯಂ ಕೊರತೆ ಕಾಣುತ್ತೆ. ಹಾಗಾಗಿ ನಾವು ನಮ್ಮ ಹತ್ರ ಬಂದಿರುವ ಎಲ್ಲ ಪೇಷಂಟ್ಸಿಗೂ ಕ್ಯಾಲ್ಸಿಯಂ ಇರುವಂತಹ ಔಷಧ ಕೊಡ್ತೇವೆ ಹಾಗೇನಿಲ್ಲ. ಆಯುರ್ವೇದದಲ್ಲಿ ಆ ತರದ ಒಂದು ವಿಷಯ ಆಕ್ಚುಲಿ ಬರೋದಿಲ್ಲ ಆಯುರ್ವೇದ ಗ್ರಂಥಗಳಲ್ಲಿ, ಇವರಿಗೆ ಈ ತರದ ಒಂದು ಕಾಂಬಿನೇಷನ್ ಕೊಡಬೇಕು ಅಂತ. ಬಟ್ ಇತ್ತೀಚಿನ ಕಂಪನಿಗಳು ಆಯುರ್ವೇದದಲ್ಲಿ ಹೇಳಿರುವಂತಹ ಹಲವಾರು ಔಷಧಗಳಲ್ಲಿ ಕ್ಯಾಲ್ಸಿಯಂ ಯಾವ್ಯಾವ್ದ್ರಲ್ಲಿ ತುಂಬಾ ಇದೆ ಅನ್ನೋದನ್ನ ಗಮನಿಸಿ ಅವುಗಳನ್ನ ಒಟ್ಟಿಗೆ ಸೇರಿಸಿ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಆಯುರ್ವೇದಿಕ್ ಅಂತ ಕೊಡ್ತವೆ. ಬಹಳಷ್ಟು ಬಾರಿ ನಾವು ಆ ತರ ಯೋಚನೆ ಮಾಡ್ತೇನೆ, ಪೇಷಂಟ್ಗೆ ಯಾವ ತರದ ಕ್ಯಾಲ್ಸಿಯಂ ಹೆಚ್ಚಿರುವಂತಹ ಔಷಧಗಳು ಬೇಕು. ಕೆಲವೊಬ್ಬರಿಗೆ ಪ್ರವಾಳ ಭಸ್ಮ, ಶಂಖಭಸ್ಮ, ಮುಕ್ತಾಶುಕ್ತಿ ಭಸ್ಮ, ಗೋದಂತಿ ಭಸ್ಮ ಈ ತರದ ದ್ರವ್ಯಗಳನ್ನು ಯೋಚನೆ ಮಾಡಿ ನಾವು ಕೊಡ್ತೇವೆ. ಸಮ್ಟೈಮ್ಸ್ ಎಲ್ಲದೂ ಇರುವಂತದ್ದನ್ನು ಕೊಡೋದಿರುತ್ತೆ ಈ ಕಂಪನಿಗಳೆಲ್ಲ ಮಾಡಿರುವಂತ. ಆದ್ರೆ ಈ ತರ ಸುಮ್ಮನೆ ಕ್ಯಾಲ್ಸಿಯಂ ಕಡಿಮೆ ಆಗಿದೆ, ವಯಸ್ಸಾಗಿದೆ, ಹಾಗಾಗಿ ಇದನ್ನ ಮಾತ್ರೆಯನ್ನು ತೆಗೆದುಕೊಳ್ಬೇಕು ಅನ್ನುವ ಮೊದಲು 2-3 ಫ್ಯಾಕ್ಟರ್ಸ್ ಅನ್ನು ನಾವು ಯೋಚನೆ ಮಾಡಲೇಬೇಕು. ಆ 2-3 ಫ್ಯಾಕ್ಟರ್ ಅಲ್ಲಿ ಮೊದಲನೇದು ಅಗ್ನಿ. ಅಗ್ನಿಯಲ್ಲಿ
ಮೊದಲನೇದು ಜಠರಾಗ್ನಿ, ಅಂದ್ರೆ ನಮ್ಮ ಡೈಜೆಷನ್ ತುಂಬಾ ಚೆನ್ನಾಗಿ ಆಗ್ಬೇಕು, ಅಂದ್ರೆ ಹಸಿವು ಚೆನ್ನಾಗಿ ಆಗ್ಬೇಕು, ಹೊಟ್ಟೆಯಲ್ಲಿ ಉಬ್ರ ಭಾರ ಆ ಫೀಲಿಂಗ್ ಇರಬಾರ್ದು, ನಾವ್ ಏನ್ ತಿಂದ್ರು ಜೀರ್ಣ ಮಾಡ್ಕೊಳ್ತೇನೆ ಅನ್ನುವ ತಾಕತ್ತು ಬರಬೇಕು ಅನ್ನೋದು ಒಂದು. ಇದು ಹೊಟ್ಟೆಯಲ್ಲಿ ಜೀರ್ಣಶಕ್ತಿ ಚೆನ್ನಾಗಿರ್ಬೇಕು ಅಂತ ಹೇಳುವಂಥದ್ದು. ಇನ್ನೊಂದು ಧಾತ್ವಾಗ್ನಿ, ಅಂದ್ರೆ ಮಾಂಸ, ಅಸ್ಥಿ, ಮಜ್ಜ ಈ ತರದ ಧಾತುಗಳು ಚೆನ್ನಾಗಿ ಸರಿಯಾಗಿ ಪೋಷಣೆ ಅವುಗಳಿಗೆ ಆಗ್ಬೇಕು ಅಂತ ಆದ್ರೆ ಅವುಗಳಿಗೆ ಇರುವಂತ ಧಾತ್ವಾಗ್ನಿ ಚೆನ್ನಾಗಿರ್ಬೇಕು. ಇಲ್ಲ ಅಂದ್ರೆ ನಾನು ಚೆನ್ನಾಗಿ ಊಟ ಮಾಡಿದೆ ಆದ್ರೆ ಹೊಟ್ಟೆ ಮಾತ್ರ ಬೆಳೀತು ಅನ್ನೋ ತರ ಆಗ್ಬಿಡುತ್ತೆ. ಚೆನ್ನಾಗಿ ಹಸಿವೆ ಆಗತ್ತೆ, ಚೆನ್ನಾಗಿ ಊಟ ಮಾಡ್ತೇನೆ, ಆದ್ರೆ ಉಳಿದೆಲ್ಲ ಧಾತುಗಳು ಫುಲ್ ವೀಕ್ ಆಗ್ಬಿಟ್ಟಿದ್ದಾವೆ, ಹೊಟ್ಟೆ ಮಾತ್ರ ದೊಡ್ಡದಾಗಿದೆ ಅಥವಾ ಬೊಜ್ಜು ಬೆಳ್ಕೊಂಡಿದೆ ಅನ್ನೋ ತರ ಆಗ್ಬಿಡುತ್ತೆ. ಹಾಗಾಗಿ ಧಾತ್ವಾಗ್ನಿ ಚೆನ್ನಾಗಿರೋದು ಇಂಪಾರ್ಟೆಂಟ್. ಹಾಗಾಗಿ ನಾವು ಅಗ್ನಿ ಚೆನ್ನಾಗಿ ಇರುವಂತಹ, ಧಾತ್ವಾಗ್ನಿಗಳಿಗೆ ತೊಂದರೆ ಆಗದೆ ಇರುವಂತಹ ಜೀವನ ಶೈಲಿಯನ್ನ ಫಾಲೋ ಮಾಡಬೇಕು ಅಂತ. ನಿತ್ಯ ಒಂದ್ ಸ್ವಲ್ಪ ಜೀರಿಗೆ, ಶುಂಠಿ, ಕಾಳುಮೆಣಸು, ಲವಂಗ, ದಾಲ್ಚಿನ್ನಿ ಇಂತಹ ಈ ಜೀರ್ಣಕ್ಕೆ ಅನುಕೂಲ ಆಗುವಂತಹ ಆಹಾರಗಳನ್ನು ಸೇವನೆ ಮಾಡೋದು. ಬಿಸಿಲಿಗೆ ಒಂದು ಸ್ವಲ್ಪ ಹೊತ್ತು ಹೋದ್ರೆ ಆಗ ನಮ್ಮ ಧಾತ್ವಾಗ್ನಿ ಕೂಡ ಇಂಪ್ರೂವ್ ಆಗುತ್ತೆ, ದೇಹದಲ್ಲಿ ಅಗ್ನಿಯ ಬಲ ಜಾಸ್ತಿ ಆಗುತ್ತೆ. ಅತಿಯಾಗಿ ಬಿಸಿಲಿಗೆ ಹೋಗ್ಬೇಕು ಅಂತಲ್ಲ, ಒಂದ್ ಸ್ವಲ್ಪ ಹೊತ್ತು ಬಿಸಿಲು ನಮ್ಮ ದೇಹಕ್ಕೆ ಬೀಳಲೇಬೇಕು. ಅದನ್ನ ಮಾಡರ್ನ್ ಸೈನ್ಸ್ ಅಲ್ಲಿ ವಿಟಮಿನ್ ಡಿ ಚೆನ್ನಾಗಿ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ನಾವು ಅಗ್ನಿ ಅಂತ ಹೇಳ್ತೇವೆ. ವಿಟಮಿನ್ ಡಿ ಬಗ್ಗೆ ಕೂಡ ಒಂದಿನ ಇದೇ ರೀತಿ ಮಾತಾಡೋಣ. ಸೊ ಹೀಗೆ ನಾವು ನಿತ್ಯ ಫಾಲೋ ಮಾಡಬೇಕು. ನಾನು ಹಿಂದೆ ಹಲವಾರು ಬಾರಿ ಹೇಳಿದ್ದೇನೆ, ಹಸಿವೆ ಆಗದೇನೆ ಊಟ ಮಾಡಬಾರ್ದು, ಊಟ ಮಾಡುವಾಗ ಅತಿಯಾಗಿ ಹೆವಿಯಾಗಿ ಊಟ ಮಾಡಬಾರ್ದು, ಮತ್ತೆ ಊಟ ಮಾಡುವಾಗ ಎಲ್ಲ ತರದ ಪದಾರ್ಥಗಳು ಇರಬೇಕು ಅಂತ ನಾನು ಹಲವಾರು ಬಾರಿ ಹೇಳ್ತೇನೆ ಪೇಷಂಟ್ಸಿಗೆ. ಈಗ ನೀವು ಯಾವುದೋ ಒಂದು ಜೀರ್ಣಕ್ಕೆ ಹೆವಿ ಆಗುವಂಥದ್ದು ಹಲಸಿನ ಹಣ್ಣಿನ ಕಡುಬು ಮಾಡಿದ್ರಿ ಅಂತ ಆದ್ರೆ ಜೊತೆಗೆ ಅದನ್ನ ತಿನ್ನೋದ್ರ ಜೊತೆಗೆ ಅನ್ನಕ್ಕೆ ಶುಂಠಿಯ ತಂಬುಳಿ ಮಾಡ್ಕೊಂಡು ಸೇವನೆ ಮಾಡಿ ಅಂತ. ಈ ತರದ ಹಲವಾರು ಉದಾಹರಣೆ ಕೊಡ್ತೇನೆ. ಅಂದ್ರೆ ಯಾವುದೋ ಒಂದು ಹೆವಿ ಆಗುವಂತಹ ಐಟಮ್ ಇದ್ರೆ ಜೊತೆಗೆ ಜೀರ್ಣಕಾರಿ ಆಗುವಂತಹ ಐಟಮ್ ಇರಬೇಕು, ದೈಹಿಕ ಶ್ರಮ ಚೆನ್ನಾಗಿರ್ಬೇಕು. ಇದೆಲ್ಲ ಇರುವಾಗ ಧಾತ್ವಾಗ್ನಿ ಚೆನ್ನಾಗಿರುತ್ತೆ ಅಂತ. ಒಂದು ವೇಳೆ ಅಷ್ಟಕ್ಕೂ ಆಗ್ಲಿಲ್ಲ ಅಂದ್ರೆ ನಾವು ಧಾತ್ವಾಗ್ನಿಯನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಕೆಲವು ಔಷಧಗಳನ್ನ ಕೊಡ್ತೇವೆ. ಹಲವಾರು ಬಾರಿ ಹಾಗಾಗತ್ತೆ, ನನಗೆ ವಿಟಮಿನ್ ಡಿ ಯಾವಾಗ್ಲೂ ಕಡಿಮೆ ಇರುತ್ತೆ, ಮೆಡಿಸಿನ್ ತಗೊಂಡಾಗ, ಸಪ್ಲಿಮೆಂಟ್ ತಗೊಂಡಾಗ ಮಾತ್ರ ಇಂಪ್ರೂವ್ ಆಗುತ್ತೆ, ಬಿಟ್ಟ ತಕ್ಷಣ ಮತ್ತೆ ಹೆಚ್ಚಾಗುತ್ತೆ, ಕಡಿಮೆ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಅಂಥವರಿಗೆ ಬಹಳಷ್ಟು ಬಾರಿ ನಾವು ವಿಟಮಿನ್ ಡಿಗೆ ಅಂತ ಏನು ಕೊಡೋದಿಲ್ಲ, ಬದಲಿಗೆ ಅವರ ಧಾತ್ವಾಗ್ನಿ ಇಂಪ್ರೂವ್ ಆಗುವಂತ ಔಷಧಗಳನ್ನ ಕೊಡ್ತೇವೆ. ಸಾಮಾನ್ಯವಾಗಿ ಆ ತರದ ಔಷಧಗಳನ್ನು ಒಂದು ಸ್ವಲ್ಪ ದಿವಸ ತೆಗೆದುಕೊಂಡ ನಂತರ ಮತ್ತೆ ಈ ತರ ಸಮಸ್ಯೆ ಬರೋದಿಲ್ಲ, ಅವ್ರ ಲೈಫ್ ಸ್ಟೈಲ್ ಅನ್ನು ಚೆನ್ನಾಗಿ ಇಟ್ಕೊಂಡ್ರೆ. ಎರಡನೇದು ವಾತದೋಷ. ವಾತ ಎಷ್ಟು ಹೆಚ್ಚಾಗುತ್ತೋ ಅಷ್ಟು ಅಸ್ಥಿಕ್ಷಯ ಆಗತ್ತೆ, ಧಾತುಕ್ಷಯ ಆಗತ್ತೆ, ವಿಶೇಷವಾಗಿ ಅಸ್ಥಿಕ್ಷಯ ಆಗತ್ತೆ. ಅಂದ್ರೆ ನಾವು ಕ್ಯಾಲ್ಸಿಯಂ ಅನ್ನುವ ಒಂದು ಮಾಡರ್ನ್ ಎಲಿಮೆಂಟ್ ತೆಗೆದುಕೊಂಡ್ರೆ ಅದರಲ್ಲಿ ಆ ಕ್ಯಾಲ್ಸಿಯಂನ ಕೊರತೆಗೆ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಹೇಳಬೇಕು ಅಂದ್ರೆ ಈ ತರ ಹೇಳ್ತಿದ್ದೇನೆ. ಆಯುರ್ವೇದದಲ್ಲಿ ಕ್ಯಾಲ್ಸಿಯಂ ಇಲ್ಲ, ಮಾಡರ್ನ್ ಸೈನ್ಸ್ ಅಲ್ಲಿ ವಾತ ಇಲ್ಲ, ಎರಡನ್ನು ಮಿಕ್ಸ್ ಮಾಡಿದ್ರೆ ಅದು ಸರಿ ಆಗಲ್ಲ. ಬಟ್ ನಿಮ್ಗೆ ಅರ್ಥ ಆಗ್ಬೇಕು ಅಂತ ಹೇಳ್ತಿರೋದು. ಕ್ಯಾಲ್ಸಿಯಂ ನಮ್ಮ ದೇಹದಲ್ಲಿ ಕಡಿಮೆ ಆಗ್ಲಿಕ್ಕೆ, ಮೂಳೆಯಲ್ಲಿ ಕಡಿಮೆ ಆಗ್ಲಿಕ್ಕೆ ವಾತದೋಷ ಮುಖ್ಯ ಕಾರಣ ಆಗತ್ತೆ ಅಂತ. ಹಾಗಾಗಿ ನಾವು ಅತಿಯಾಗಿ ಟೆನ್ಷನ್ ಮಾಡ್ಕೊಳ್ಬಾರ್ದು. ನಮ್ಮ ಆಹಾರದಲ್ಲಿ ಒಂದು ಸ್ವಲ್ಪ ಆದ್ರೂ ಹಾಲು, ಬೆಣ್ಣೆ, ತುಪ್ಪ ಅಥವಾ ಯಾವುದೋ ಒಂದು ಒಳ್ಳೆಯ ಗುಡ್ ಫ್ಯಾಟ್ ನಮ್ಮ ಆಹಾರದಲ್ಲಿ ಇರಬೇಕು. ನಮ್ಮ ಫಿಸಿಕಲ್ ಆಕ್ಟಿವಿಟಿ ಒಂದು ಲಿಮಿಟ್ ಅಲ್ಲಿ ಚೆನ್ನಾಗಿ ಇರಬೇಕು. ಇಡೀ ದಿನ ಸಿಕ್ಕಾಪಟ್ಟೆ ದುಡಿಯೋದ್ರಿಂದ ವಾತ ಪ್ರಕೋಪ ಆಗುತ್ತೆ. ಸ್ವಲ್ಪವೂ ದೈಹಿಕ ಶ್ರಮ ಇಲ್ಲ ಅಂದ್ರೂ ಕೂಡ ಅದು ಇಂಡೈರೆಕ್ಟ್ಲಿ ದೋಷ ಪ್ರಕೋಪಕ್ಕೆ ಕಾರಣ ಆಗುತ್ತೆ, ವಾತ ದೋಷ ಕೂಡ ದೃಷ್ಟಿ ಆಗುತ್ತೆ. ಹಾಗಾಗಿ ನಾವು ಈ ತರದ ಲೈಫ್ ಸ್ಟೈಲ್ ಇಟ್ಕೊಳ್ಬೇಕು. ಸಾಧ್ಯ ಆದ್ರೆ ನಿತ್ಯ ಅಭ್ಯಂಗ ಮಾಡ್ಕೊಳ್ಬೇಕು. ಅಭ್ಯಂಗಕ್ಕೂ ಇಲ್ಲಿ ಕ್ಯಾಲ್ಸಿಯಂಗೂ ಏನ್ ಸಂಬಂಧ ಅಂತ ಅನ್ಸ್ಬೋದು. ಅಭ್ಯಂಗವನ್ನು ನಿತ್ಯ ಮಾಡೋದ್ರಿಂದ ವಾತದೋಷ ಕಂಟ್ರೋಲಿಗೆ ಬರುತ್ತೆ, ಅದರಿಂದ ನಮ್ಮ ಮೂಳೆ ಸ್ಟ್ರಾಂಗ್ ಆಗಿರುತ್ತೆ, ಇದು ಒಂದು. ಮತ್ತೆ ಕೆಲವು ತೈಲಗಳಿಂದ, ಅದರಲ್ಲೂ ವಿಶೇಷವಾಗಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಅಭ್ಯಂಗ ಮಾಡಿದ್ರೆ ಅಗ್ನಿ ಇಂಪ್ರೂವ್ ಆಗ್ಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾವು ಅಭ್ಯಂಗವನ್ನು ನಿತ್ಯ ಮಾಡಬೇಕು. ಆಹಾರದಲ್ಲಿ ಹಣ್ಣುಗಳು, ಬೀಜಗಳು, ನಟ್ಸ್, ನಾನ್ ವೆಜಿಟೇರಿಯನ್ಸ್ ನಾನ್ ವೆಜ್ ಫುಡ್ ಐಟಮ್ಸ್ ಅನ್ನ ಈ ಥರದ್ದೆಲ್ಲ ಚೆನ್ನಾಗಿ ಸೇವನೆ ಮಾಡಿದಾಗ ಆಟೋಮ್ಯಾಟಿಕಲಿ ವಾತದೋಷ ಕಂಟ್ರೋಲಿಗೆ ಬರುತ್ತೆ. ಮತ್ತೆ ಆಗ್ಲೇ ಹೇಳಿದ ಹಾಗೆ ತುಪ್ಪ, ಎಣ್ಣೆ ಅಂತವು ಕೂಡ ತುಂಬಾ ಹೆಲ್ಪ್ಫುಲ್. ಸೊ ಇದು ಎರಡನೇದಾಯ್ತು. ಮೂರನೇದು ಮಾಂಸ, ಅಸ್ಥಿ ಮತ್ತೆ ಮಜ್ಜ ಈ ತರದ ಧಾತುಗಳು ಕ್ಷಯ ಆಗಿವೆ. ಅಂದ್ರೆ ಹೇರ್ ಫಾಲ್ ತುಂಬಾ ಆಗ್ತಾ ಇದೆ, ಉಗುರು ಆರೋಗ್ಯ ಚೆನ್ನಾಗಿಲ್ಲ, ಅಥವಾ ಮೈಕೆ ನೋವು ಬರ್ತಾ ಇದೆ, ಮಂಡಿ ನೋವು ಶುರುವಾಗಿದೆ, ಜಾಯಿಂಟ್ಸ್ ಪೇನ್ ಸ್ಟಾರ್ಟ್ ಆಗ್ತಾ ಇದೆ, ಚರ್ಮದ ಆರೋಗ್ಯ ಹಾಳಾಗ್ತಿದೆ, ಈ ತರದ್ದೆಲ್ಲ ಗಮನಿಸಿದಾಗ ನಮಗೆ ಈ ಧಾತುಗಳು ಚೆನ್ನಾಗಿಲ್ಲ ಅನ್ನೋದು ಅರ್ಥ ಆಗ್ತದೆ. ಹಾಗಾದಾಗ ಆ ಧಾತುಗಳಿಗೆ ಪುಷ್ಟಿ ಕೊಡುವಂತಹ ಆಹಾರವನ್ನ ಸೇವನೆ ಮಾಡೋದು ಒಂದು. ಸಮ್ಟೈಮ್ಸ್ ಔಷಧಗಳು ಕೂಡ ಬೇಕಾಗ್ತವೆ. ಸಾಮಾನ್ಯವಾಗಿ ನಾನು ಹಿಂದೆ ಹೇಳಿದಂತಹ ಕ್ರಮವನ್ನು ಫಾಲೋ ಮಾಡಿದ್ರೆ ಇವುಗಳಿಗೂ ಅನುಕೂಲ. ನಾನು ಈಗ ಒಂದಿಷ್ಟು ಮನೆಮದ್ದುಗಳನ್ನ ಸಿಂಪಲ್ ಆಗಿರುವಂಥದ್ದನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇದರಿಂದ ನಿಮಗೆ ಕ್ಯಾಲ್ಸಿಯಂ ಕೊರತೆಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇವಷ್ಟನ್ನು ನಾನು ಈಗ ಹಿಂದೆ ಏನು ಹೇಳಿದ್ನಲ್ಲ, ಇವುಗಳನ್ನ ಫಾಲೋ ಮಾಡಿದ್ರೆ ಮಾತ್ರ ನಾನು ಈಗ ಹೇಳಲಿಕ್ಕಿರುವಂತಹ ಮದ್ದುಗಳು ಹೆಲ್ಪ್ ಆಗ್ತವೆ, ಇಲ್ಲ ಅಂದ್ರೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂದ್ರೆ
ನಾವೇನನ್ನ ಸೇವನೆ ಮಾಡಿದ್ರು ಕ್ಯಾಲ್ಸಿಯಂ ತೆಗೆದುಕೊಂಡ್ರೂ ಕೂಡ ಅದು ಎಬ್ಸಾರ್ಬ್ ಆಗಬೇಕಲ್ಲ, ಅದು ಎಬ್ಸಾರ್ಬ್ ಸರಿಯಾಗಿ ಆಗೋದಿಲ್ಲ ಅಂತ ಆದ್ರೆ ಆಗ ಎಷ್ಟು ತೆಗೆದುಕೊಂಡ್ರೂ ಪ್ರಯೋಜನ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಸುಮ್ಮನೆ ಅದು ಹೊರಟು ಹೋಗುತ್ತೆ. ಹಾಗಾಗಿ ಅಗ್ನಿಯನ್ನು ಚೆನ್ನಾಗಿ ಕಾಪಾಡಿಕೊಂಡು ವಾತದೋಷವನ್ನು ಕಂಟ್ರೋಲ್ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಮೊದಲನೇದು ಶತಾವರಿ ಚೂರ್ಣ ಆರಾಮಾಗಿ ಸಿಗತ್ತೆ, ಒಂದು 50 ಗ್ರಾಮ್. ಪ್ರವಾಳ ಭಸ್ಮ ಅಂತ ಅಥವಾ ಪ್ರವಾಳ ಪಿಷ್ಟಿ ಅಂತ, ಯಾರಿಗೆ ಸ್ವಲ್ಪ ಉಷ್ಣತೆ ಜಾಸ್ತಿ ಆಗುತ್ತೋ ಅಂಥವ್ರಿಗೆ ಪ್ರವಾಳ ಪಿಷ್ಟಿ ಇನ್ನು ಹೆಲ್ಪ್ಫುಲ್. ಪ್ರವಾಳ ಭಸ್ಮ ಅಥವಾ ಪ್ರವಾಳ ಪಿಷ್ಟಿ ಒಂದು 3 ಗ್ರಾಮ್. ಇದನ್ನ ಎರಡನ್ನು ಒಂದು ಡಬ್ಬಿಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 30 ಪಾಲ್ ಮಾಡಿಕೊಂಡು, ಮನಸ್ಸಲ್ಲೇ ಪಾಲ್ ಮಾಡ್ಕೊಂಡ್ರೆ ಪರವಾಗಿಲ್ಲ, 30 ದಿನಕ್ಕೆ ಆಗುವಷ್ಟು ನಿತ್ಯ ಅದನ್ನ ಹಾಲಿಗೆ ಹಾಕೊಂಡು ಕುಡಿಬಹುದು ಅಥವಾ ನೀರಿಗೆ ಹಾಕೊಂಡು ಕೂಡ ಕುಡಿಬಹುದು. ಈ ತರ ಮಾಡೋದ್ರಿಂದ ನಮಗೆ ತುಂಬಾ ತುಂಬಾ ಹೆಲ್ಪ್ ಆಗುತ್ತೆ. ಇವೆಲ್ಲ ಮೈಲ್ಡ್ ಪ್ರಾಬ್ಲಮ್ ಅಲ್ಲಿ, ಯಾಕೆಂದ್ರೆ ಪ್ರವಾಳ ಪಿಷ್ಟಿ ಅಥವಾ ಭಸ್ಮ 3 ಗ್ರಾಮ್ ಒಂದು ತಿಂಗಳಿಗೆ ತುಂಬಾ ಕಡಿಮೆ ಸಮಸ್ಯೆ ಇರುವಾಗ ಸಾಕಾಗುತ್ತೆ. ಇಲ್ಲ ಅಂದ್ರೆ ನೀವು ಡಾಕ್ಟರ್ ಹತ್ರ ಹೋಗಿ ಕೇಳ್ಕೊಂಡು ಮಾಡ್ಕೊಳ್ಬೇಕು. ಒಂದು ತಿಂಗಳು ಖಂಡಿತ ಮಾಡಿ ನೋಡಬಹುದು, ಅದಕ್ಕಿಂತ ಹೆಚ್ಚು ಮಾಡೋದ್ರೆ ಡಾಕ್ಟರ್ ಸಜೆಷನ್ ಬೇಕೇ ಬೇಕು. ಶತಾವರಿ ಚೂರ್ಣ ಇದೆಯಲ್ಲ, ಇದು ಅದರಲ್ಲಿ ಏನೋ ತುಂಬಾ ಕ್ಯಾಲ್ಸಿಯಂ ನಮ್ಗೆ ಸಿಗೋದಿಲ್ಲ, ಎಲ್ಲೊಂದು ಸ್ವಲ್ಪ ಸಿಗ್ಬೋದು. ಆದ್ರೆ ಅದರಲ್ಲಿ ಇರುವಂತಹ ಫೈಟೋ ನ್ಯೂಟ್ರಿಯೆಂಟ್ಸ್, ಫೈಟೋ ಈಸ್ಟ್ರೋಜನ್ ಅಂತ ಹಾರ್ಮೋನ್ಗಳು ನಮಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತವೆ. ಅದರಲ್ಲೂ ಈ ಪೀರಿಯಡ್ ಸ್ಟಾಪ್ ಆಗೋ ಟೈಮಲ್ಲಿ ಅಥವಾ ಪೀರಿಯಡ್ ಸ್ಟಾಪ್ ಆದ ನಂತರ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುವಂತಹ ಕಡೆಯಲ್ಲಿ ಲೇಡೀಸ್ ಅಲ್ಲಿ ಅವರಿಗೆಲ್ಲ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಈ ತರ ಕಾಂಬಿನೇಷನ್ ಅಲ್ಲಿ ಸೇವನೆ ಮಾಡಬಹುದು. ಖಾಲಿ ಹೊಟ್ಟೆ ತೆಗೆದುಕೊಂಡ್ರೆ ಹೆಚ್ಚು ಒಳ್ಳೇದು. ಇನ್ನೊಂದು ಆಪ್ಷನ್ ಏನಂತಂದ್ರೆ, ಈ ಶತಾವರಿ ಚೂರ್ಣ ಡೈಜೆಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಕಷ್ಟ ಅನ್ನುವಂಥವ್ರಿಗೆ ಆಮಲಕ್ಕಿ ಚೂರ್ಣ ಅಂದ್ರೆ ನೆಲ್ಲಿಕಾಯಿ ಪೌಡರ್, ಅದು ಕೂಡ ಒಂದು 50 ಗ್ರಾಮ್. ಅದಕ್ಕೆ ಪ್ರವಾಳ ಭಸ್ಮ ಪ್ರವಾಳ ಪಿಷ್ಟಿಯನ್ನು ಹಾಕೊಂಡು ಹಾಗೆ ಮಿಕ್ಸ್ ಮಾಡಿ ಇಟ್ಕೊಳ್ಳೋದು. ಹೇಗಿದ್ರು ನೆಲ್ಲಿಕಾಯಿ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್, ಯಾಕೆಂದ್ರೆ ನೆಲ್ಲಿಕಾಯಿಯಲ್ಲಿ ಮೊದಲನೇದಾಗಿ ಕ್ಯಾಲ್ಸಿಯಂ ನಮಗೆ ಸಿಗತ್ತೆ. ಜೊತೆಗೆ ನೆಲ್ಲಿಕಾಯಿ ಸರಿಯಾಗಿ ಕ್ಯಾಲ್ಸಿಯಂ ಅಬ್ಸಾರ್ಬ್ ಆಗ್ಲಿಕ್ಕೆ ಏನ್ ಬೇಕು ಆ ವಾತಾವರಣವನ್ನು ಕ್ರಿಯೇಟ್ ಮಾಡುತ್ತೆ ಅಂತ. ಹಾಗಾಗಿ ನೆಲ್ಲಿಕಾಯಿಯನ್ನು ನಾವು ನಿತ್ಯ ಸೇವನೆ ಮಾಡಿದ್ರು ಸಿಕ್ಕಾಪಟ್ಟೆ ಹೆಲ್ಪ್ಫುಲ್. ಯಾರಿಗೆ ತುಂಬಾ ಸುಸ್ತಾಗತ್ತೆ ಆದ್ರೆ ಡೈಜೆಷನ್ ಪವರ್ ಚೆನ್ನಾಗಿದೆ ಅನ್ನುವಂಥವ್ರು ಹಿಂದೆ ಹೇಳಿದ ಶತಾವರಿ ಮತ್ತೆ ಪ್ರವಾಳದ ಮಿಕ್ಸಿಂಗ್ ತೆಗೆದುಕೊಳ್ಬಹುದು. ಯಾರಿಗೆ ಜೀರ್ಣಕ್ರಿಯೆ ಚೆನ್ನಾಗಿದೆ ಅಂತ ಅನ್ಸೋದಿಲ್ಲ ಅಥವಾ ಚೆನ್ನಾಗಿದ್ರೂ ಕೂಡ ಹೇರ್ ಫಾಲ್ ತುಂಬಾ ಆಗ್ತಾ ಇದೆ, ಮೂಳೆಯಲ್ಲಿ ಲಕ್ಷಣಗಳು ಕಾಣಿಸ್ಕೊಳ್ಳಿಕ್ಕೆ ಶುರುವಾಗಿವೆ ಅನ್ನುವಂಥವ್ರು ನೆಲ್ಲಿಕಾಯಿ ಮತ್ತೆ ಪ್ರವಾಳದ ಮಿಕ್ಸಿಂಗ್ ಸೇವನೆ ಮಾಡಬಹುದು. ಇನ್ನು ಮಾಂಸಖಂಡದಲ್ಲಿ ತೊಂದರೆ ಅನುಭವಿಸೋರು, ಮೈಕೆ ನೋವು ತುಂಬಾ ಬರುತ್ತೆ, ಮಸಲ್ ಕ್ಯಾಚ್ ಆಗತ್ತೆ ಅನ್ನುವಂಥವ್ರು ಒಂದು 15-20 ದಿನ ಬಲಮೂಲದ ಕ್ಷೀರಪಾಕ ಕುಡಿಬಹುದು. ಬಲಮೂಲ ಪಾಕ ಚೂರ್ಣ ಅಂತ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಅಥವಾ ಆಯುರ್ವೇದಿಕ್ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಅದನ್ನ ತಂದು ಒಂದು 3 ಗ್ರಾಮ್ನಿಂದ 5 ಗ್ರಾಮ್ ಅಂದ್ರೆ 3 ಗ್ರಾಮ್ ಸಾಕು, 3 ಗ್ರಾಮ್ ಆಗುವಷ್ಟು ಪುಡಿಯನ್ನ ಪಾತ್ರೆಗೆ ಹಾಕಿ ಅದಕ್ಕೆ 1 ಲೋಟ ಹಾಲು 3 ಲೋಟ ನೀರು ಹಾಕಿ ಸಣ್ಣ ಬೆಂಕಿಯಲ್ಲಿ 1 ಲೋಟಕ್ಕೆ ಬತ್ತಿಸಿ ಸೋಸ್ಕೊಂಡು ಕುಡಿದ್ರೆ, ಇದನ್ನು ಖಾಲಿ ಹೊಟ್ಟೆಲಿ ಕುಡಿದ್ರೆ ತುಂಬಾ ಒಳ್ಳೇದು. ಈ ತರ ಕುಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಮಾಂಸಖಂಡದ ದೋಷ ಇರುವಂತವ್ರು. ಆದ್ರೆ ಇಲ್ಲಿ ಕೂಡ ಡೈಜೆಷನ್ ಪವರ್ ಚೆನ್ನಾಗಿರ್ಬೇಕು, ಅದಿಲ್ಲ ಅಂದ್ರೆ ಇದು ಅಷ್ಟು ಹೆಲ್ಪ್ಫುಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇದನ್ನ ಡಾಕ್ಟರ್ ಸಜೆಷನ್ ಇಲ್ದೇನೆ ಕಂಟಿನ್ಯೂಸ್ ಆಗಿ ತೆಗೆದುಕೊಳ್ತಾ ಹೋಗ್ಬಾರ್ದು, ಒಂದು 15-20 ದಿವಸ ನೀವು ತೆಗೆದುಕೊಳ್ಬಹುದು. ಇನ್ನು ಇಡೀ ದಿನದ ಡಯಟ್ ಈ ಕ್ಯಾಲ್ಸಿಯಂ ಕೊರತೆಯಲ್ಲಿ ಹೇಗಿರ್ಬೇಕು ನಮ್ದು ಅಂತ ನೋಡೋಣ. ಯಾಕೆಂದ್ರೆ ನಮ್ಮ ಆ ಡಯಟ್ ಚೆನ್ನಾಗಿದ್ರೆ ಆಟೋಮ್ಯಾಟಿಕಲಿ ಈ ತರ ಸಮಸ್ಯೆಗಳು ಬರೋದಿಲ್ಲ ಅಂತ ಇವತ್ತು ನೋಡ್ತಾ ಹೋಗೋಣ. ಮೊದಲನೇದಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಏನಾದ್ರೂ ತೆಗೆದುಕೊಳ್ಬೇಕು ಬ್ರೇಕ್ಫಾಸ್ಟ್ಗಿಂತ ಮೊದಲು ಅನ್ನುವಂಥವ್ರು, ಅಥವಾ ಇಲ್ಲ ನಾ ಬ್ರೇಕ್ಫಾಸ್ಟ್ ಡೈರೆಕ್ಟ್ ಆಗಿ ಮಾಡ್ತೇವೆ ಅಂದರೆ ಆ ಬ್ರೇಕ್ಫಾಸ್ಟ್ ಜೊತೆಗೆ ಇದನ್ನು ಸೇವನೆ ಮಾಡ್ಬೋದು. ಏನಂದ್ರೆ ರಾತ್ರಿ ಇಡೀ ಈ ನೀರಿನಲ್ಲಿ ಒಂದಿಷ್ಟು ನಟ್ಸ್ ಅನ್ನ ಇದಿರ್ಬೇಕು, ಅಂದ್ರೆ ಒಂದು 5-6 ಬಾದಾಮಿ ಮತ್ತೆ 1-2 ಡ್ರೈ ಫ್ರೂಟ್ಸ್, ಈ ಅಂಜೀರ್ ಥರದ್ದು, ಮತ್ತೆ ಉಳಿದಂತೂ ಒಣ ದ್ರಾಕ್ಷಿ ಉಳಿದೆಲ್ಲ ನಟ್ಸು ಅದನ್ನು ಸೇವನೆ ಹಾಕೊಳ್ಬಹುದು. ಬಟ್ ಇಲ್ಲಿ ಒಣ ದ್ರಾಕ್ಷಿ, ಅಂಜೀರು ಮತ್ತೆ ಬಾದಾಮಿ ತುಂಬಾ ಇಂಪಾರ್ಟೆಂಟ್. ಇವುಗಳನ್ನ ನೀರಿನಲ್ಲಿ ಹಾಕಿಟ್ಟು ಮರುದಿನ ಬೆಳಿಗ್ಗೆ ಬಾದಾಮಿಯ ಸಿಪ್ಪೆ ತೆಗೆದು, ಉಳಿದವನ್ನ ಡ್ರೈ ಫ್ರೂಟ್ಸ್ ಅನ್ನು ಹಾಗೆ ತೆಗೆದುಕೊಳ್ಬಹುದು, ಬಾದಾಮಿಯ ಸಿಪ್ಪೆ ತೆಗೆದು ಸೇವನೆ ಮಾಡಬೇಕು. ಅದ್ರ ನಂತರ ನಾವು ಬ್ರೇಕ್ಫಾಸ್ಟ್ ಮಾಡಬಹುದು. ಈ ನೆನೆಸೋದು ಯಾಕೆ ಅಂತ ತುಂಬಾ ಜನ ಕೇಳ್ತಾರೆ. ಮಾಡರ್ನ್ ಸೈನ್ಸ್ ಏನ್ ಹೇಳುತ್ತೆ ಅಂತಂದ್ರೆ, ನೆನೆಸೋದ್ರಿಂದ ಅದರಲ್ಲಿರುವಂತಹ ಈ ಫೈಟಿಕ್ ಆಸಿಡ್ಸ್, ಕೆಲವು ಎನ್ಸೈಮ್ ಇನ್ಹಿಬಿಟರ್ಸ್ ನ್ಯೂಟ್ರಲೈಸ್ ಆಗೋದ್ರಿಂದ ಆ ನಟ್ಸ್ ಅಲ್ಲಿ ಇರುವಂತಹ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಕೆಲವು ಟ್ರೇಸ್ ಎಲಿಮೆಂಟ್ಸ್ ಅವು ಇಮಿಡಿಯೇಟ್ಲಿ ನಮ್ಮ ದೇಹಕ್ಕೆ ಸಿಗ್ತವೆ, ಬಯೋ ಅವೈಲೇಬಲ್ ಆಗ್ತವೆ ಅಂತ. ಇಲ್ಲ ಅಂತಂದ್ರೆ ಡೈಜೆಷನ್ಗೆ ಸಿಕ್ಕಾಪಟ್ಟೆ ಹೆವಿ ಆಗಿ ತ್ರಾಸ ಕೊಡ್ತವೆ. ಇನ್ನು ಬ್ರೇಕ್ಫಾಸ್ಟ್ ಹೇಗಿರ್ಬೇಕು? ರಾಗಿ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ರಾಗಿಯ ಗಂಜಿ, ರಾಗಿಯ ಮಾಲ್ಟ್ ಆ ಥರ ಮಾಡ್ಕೊಂಡು ತೆಗೆದುಕೊಳ್ಬಹುದು, ಅಥವಾ ರಾಗಿ ಮುದ್ದೆ ಮಾಡ್ಕೊಂಡು ಸೇವನೆ ಮಾಡ್ಬೋದು. ನೀವು ರಾಗಿಯ ಮಾಲ್ಟ್ ಮಾಡ್ತೀರಿ ಅಂದ್ರೆ ಅದಕ್ಕೆ ಸ್ವಲ್ಪ ಏಲಕ್ಕಿ, ಸ್ವಲ್ಪ ಶುಂಠಿ, ಸ್ವಲ್ಪ ನಿಜವಾದ ಸಕ್ಕರೆ ಅಂದ್ರೆ ಏನು ಆರ್ಗ್ಯಾನಿಕ್ ಶುಗರ್ ಅಂತ ಹೇಳ್ತೀವಲ್ಲ, ಆ ಥರದ್ದನ್ನೆಲ್ಲ ಹಾಕೊಂಡು ಸೇವನೆ ಮಾಡಿದ್ರೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಯಾಕೆ ಅಂದ್ರೆ ರಾಗಿಯಲ್ಲಿ ಕ್ಯಾಲ್ಸಿಯಂ ತುಂಬಾ ಜಾಸ್ತಿ ಇದೆ. ಒಂದು 100 ಗ್ರಾಮ್ಗೆ ಏನಿಲ್ಲ ಅಂದ್ರೂ 300-350 ಮಿಲಿಗ್ರಾಮ್ ಕ್ಯಾಲ್ಸಿಯಂ ಸಿಗುತ್ತೆ ಅಂತ ಹೇಳ್ತಾರೆ. ಮತ್ತೆ ನಾವು ಈ ಶುಂಠಿ, ಏಲಕ್ಕಿ ಇಂಥವುಗಳನ್ನೆಲ್ಲ ಹಾಕೊಂಡಾಗ
ಸಹಜವಾಗಿ ಒಂದು ವಾತ ದೋಷ ಕಂಟ್ರೋಲಿಗೆ ಬರುತ್ತೆ ಅನ್ನೋದು ಒಂದು, ಇನ್ನೊಂದು ಸುಲಭವಾಗಿ ಡೈಜೆಸ್ಟ್ ಆಗುತ್ತೆ. ಹಾಗಾಗಿ ನಾವು ಈ ತರ ಸಾಂಬಾರ್ ಪದಾರ್ಥಗಳನ್ನು ಹಾಕೊಂಡು ಸೇವನೆ ಮಾಡಿದ್ರೆ ಒಳ್ಳೇದು. ವಾರದಲ್ಲಿ 1-2 ದಿನ ಆದ್ರೂ ಈ ತರದ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದು ಒಳ್ಳೇದು. ಅಥವಾ ಈಗ ನಾವು ದೋಸೆ ಮಾಡ್ತೇವೆ ಅಥವಾ ಏನು ಚಪಾತಿ ಮಾಡ್ತೇವೆ ಅಂದ್ರೆ ಅದು ಸ್ವಲ್ಪ ಬೇರೆ ಜೊತೆಗೆ ರಾಗಿಯನ್ನು ಸೇರಿಸ್ಕೊಂಡು ಮಾಡ್ಕೊಳ್ಬಹುದು. ಇನ್ನು ಕೆಲವೊಬ್ಬರಿಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ರು ಕೂಡ ಮಧ್ಯಾಹ್ನ 1 ಗಂಟೆ 12ವರೆಗೋ 1 ಗಂಟೆಗೆ 2 ಗಂಟೆಗೋ ಊಟ ಮಾಡುವಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಹಸಿವೆ ಆಗ್ಬಿಡುತ್ತೆ, ಮಧ್ಯದಲ್ಲಿ ಯಾರು ಬೇಕು ಅಂತ ಹೇಳ್ತಾರೆ. ಅಂಥವ್ರು ಎಳ್ಳುಂಡೆ ಅಥವಾ ಈ ಮಖಾನ ಸೀಡ್ಸ್ ಅಂತ ಹೇಳ್ತಾರಲ್ಲ ಅದನ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಅದ್ರ ಜೊತೆಗೆ ಕರಿ ಎಳ್ಳು ಬೆಸ್ಟ್ ಆಗಿತ್ತು, ಬಟ್ ಕರಿ ಎಳ್ಳಿಗೆ ಏನೇನೋ ಕಲರ್ ಎಲ್ಲ ಹಾಕ್ತಾರಂತೆ, ಬಿಳಿ ಎಳ್ಳಾದ್ರೆ ಬಿಳಿ ಎಳ್ಳು ಅದನ್ನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಅದನ್ನ ಪುಡಿ ಮಾಡಿ ಅದಕ್ಕೆ ತುಪ್ಪ ಹಾಕಿ ಇಟ್ಕೊಳ್ಬಹುದು. ಅಥವಾ ಡಯಾಬಿಟಿಸ್ ಇಲ್ಲದೆ ಇರುವಂತವ್ರು ಅದರ ಉಂಡೆ ಮಾಡ್ಕೊಂಡು ಇಟ್ಕೊಂಡು ಸೇವನೆ ಮಾಡ್ಬೋದು. ಜೊತೆಗೆ ಬೇಕಿದ್ರೆ ಬೇರೆ ಬೇರೆ ನಟ್ಸ್ ಸೀಡ್ಸ್ ಎಲ್ಲ ಹಾಕೊಳ್ಬಹುದು, ಬಟ್ ಇವೆರಡು ಹಾಕೊಂಡ್ರೆ ಹೆಚ್ಚು ಹೆಲ್ಪ್ಫುಲ್. ಯಾಕೆ ಅಂದ್ರೆ ಈ ಎಳ್ಳಿನಲ್ಲಿ ಸಿಕ್ಕಾಪಟ್ಟೆ ಒಳ್ಳೆಯ ಕ್ಯಾಲ್ಸಿಯಂ ಇರುತ್ತೆ, ಮತ್ತೆ ಅದು ನಮ್ಮ ದೇಹಕ್ಕೆ ಸುಲಭವಾಗಿ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ, ಧಾತ್ವಾಗ್ನಿಯನ್ನು ಕೂಡ ಅದು ಇಂಪ್ರೂವ್ ಮಾಡುತ್ತೆ. ಇದ್ರ ಜೊತೆಗೆ ತುಪ್ಪ ಯಾಕೆ ನಾನು ಹೇಳಿದೆ ಅಂತಂದ್ರೆ ಇವೆರಡರ ಜೊತೆಗೆ ತುಪ್ಪವನ್ನು ಹಾಕೊಂಡು ಸೇವನೆ ಮಾಡಿದ್ರೆ ಅದು ಅಬ್ಸಾರ್ಪ್ಷನ್ ಇನ್ನೂ ಇಂಪ್ರೂವ್ ಮಾಡುತ್ತೆ ಅಂತ. ನಮ್ಮ ಡೈಜೆಷನ್ ಪವರ್ ಇದ್ರಂತೂ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ತುಪ್ಪದ ಜೊತೆಗೆ ಅದನ್ನು ಸೇವನೆ ಮಾಡಿದ್ರೆ ಒಳ್ಳೇದು. ಇನ್ನು ಮಧ್ಯಾಹ್ನದ ಊಟ, ಸಾಮಾನ್ಯವಾಗಿ ನೀವು ಏನೇನು ಊಟ ಮಾಡ್ತೀರೋ ಅದನ್ನ ಮಾಡಿ, ಆದ್ರೆ ಅದನ್ನ ಮಾಡುವಾಗ ಎಲ್ಲ ತರದ ಪದಾರ್ಥಗಳು ಇವೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ಬರೇ ಅನ್ನ ತಿಳಿ ಸಾರು ಊಟ ಮಾಡಿ ಮುಗಿಸ್ತೇವೆ ಅಂತಂದ್ರೆ ಖಂಡಿತ ನಮಗೆ ಎಲ್ಲ ನ್ಯೂಟ್ರಿಯೆಂಟ್ಸ್ ಸಿಗೋದಿಲ್ಲ. ನಮ್ಮ ಹಿಂದಿನವರು ಕೂಡ ಯಾರು ಆ ಥರ ಊಟ ಮಾಡ್ತಿರ್ಲಿಲ್ಲ, ಒಂದೊಂದ್ ದಿನ ಒಂದೊಂದ್ ಥರದ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ರು. ಇವತ್ತು ನಾವು ಕೂಡ ಪಾಲಿಶ್ ಮಾಡದೇ ಇರುವಂತ ಅಕ್ಕಿ ಅಥವಾ ಬಾರ್ಲಿ, ಜೋಳ, ರಾಗಿ, ಗೋಧಿ ಕೆಲವು ದಿನ ಈ ಥರದ್ದೆಲ್ಲ ನಾವು ಸೇವನೆ ಮಾಡ್ಬೋದು. ಸ್ವಲ್ಪ ಕಾರ್ಬೋಹೈಡ್ರೇಟ್ ಬೇಕು. ಅದರ ಜೊತೆಗೆ ನಾವು ಈ ಬೇಳೆ ಕಾಳುಗಳನ್ನ ಕೂಡ ಸೇವನೆ ಮಾಡ್ಬೋದು. ಬೇಳೆ ಸಾಂಬಾರದೆಲ್ಲ ಮಾಡ್ತೀವಲ್ಲ ಅದನ್ನು ಉಪಯೋಗಿಸ್ಬೋದು. ಆದ್ರೆ ಒಂದಾದ್ರೂ ಹಸಿರು ಸೊಪ್ಪು ತರಕಾರಿ ಇದೆಯಾ ಅಂತ ನೋಡ್ಕೊಳ್ಳಿ, ಅದಿದ್ರೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ವಿಶೇಷವಾಗಿ ನುಗ್ಗೆ ಸೊಪ್ಪು ವಾರಕ್ಕೆ 1 ದಿನ ಅಥವಾ ಕನಿಷ್ಠ 10 ದಿವಸಕ್ಕೊಂದಿನ ನುಗ್ಗೆ ಸೊಪ್ಪನ್ನು ಬಳಕೆ ಮಾಡೋದು, ಉಳಿದೆಲ್ಲ ದಿನ ಬೇರೆ ಬೇರೆ ಸೊಪ್ಪುಗಳನ್ನು ಬಳಕೆ ಮಾಡೋದು ಅನ್ನೋದನ್ನ ನಾವು ಪ್ಲಾನ್ ಮಾಡ್ಕೊಂಡ್ರೆ ಒಳ್ಳೇದು. ನುಗ್ಗೆ ಸೊಪ್ಪು ಯಾಕೆ ಹೇಳ್ತಿದ್ದೇನೆ ಅಂದ್ರೆ ಅದು ತುಂಬಾ ಒಳ್ಳೆಯ ಸೋರ್ಸ್ ಆಫ್ ನ್ಯೂಟ್ರಿಷನ್. ಸುಮ್ಮನೆ ನುಗ್ಗೆ ಸೊಪ್ಪಿನ ಪುಡಿಯನ್ನ ತಂದ್ಕೊಂಡು ಸೇವನೆ ಮಾಡ್ತಾರೆ, ಅದಕ್ಕಿಂತ ಎಲ್ಲಾದ್ರೂ ಮನೆ ಹತ್ರ ಇದ್ರೆ ಅದನ್ನ ಸೇವನೆ ಮಾಡ್ಬೋದು. ಅದಿಲ್ಲ ಅಂತ ಆದ್ರೆ ಯಾವಾಗ ಸಿಗತ್ತೋ ಆವಾಗ ತಂದಿಟ್ಕೊಂಡು ಅದನ್ನು ಪುಡಿಯನ್ನು ಮಾಡಿಟ್ಕೊಂಡು ಅದ್ರ ಚಟ್ನಿ ಪುಡಿ ತರ ಮಾಡ್ಕೊಂಡು ಅನ್ನಕ್ಕೆ ಮೊದಲು ತುತ್ತಿಗೆ ಅದನ್ನ ಹಾಕಿ ಜೊತೆಗೆ ತುಪ್ಪವನ್ನ ಹಾಕೊಂಡು ಸೇವನೆ ಮಾಡ್ಬೋದು. ಜೊತೆಗೆ ಕೊನೆಯಲ್ಲಿ ಮಜ್ಜಿಗೆ ಜೊತೆಗೆ ಒಂದ್ ಸ್ವಲ್ಪ ಜೀರಿಗೆ ಪುಡಿ, ಶುಂಠಿ ಪುಡಿ, ಕೊತ್ತಂಬರಿ ಸೊಪ್ಪು, ಒಂದ್ ಸ್ವಲ್ಪ ಸೈಂಧವ ಲವಣ ಇಂಥದ್ದನ್ನೆಲ್ಲ ಹಾಕೊಂಡು ಸೇವನೆ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಆಗ್ಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಊಟದ ಕೊನೆಯಲ್ಲಿ ಮಜ್ಜಿಗೆ ಕುಡಿಯೋದು ಹೇಗಿದ್ರು ತುಂಬಾ ಒಳ್ಳೇದು. ಹೇಗೆ ನಾನು ಸೊಪ್ಪಿನಲ್ಲಿ ನುಗ್ಗೆ ಸೊಪ್ಪು ಅಂತ ಹೇಳಿದ್ನೋ ಹಾಗೆ ಬೇಳೆಕಾಳುಗಳಲ್ಲಿ ಹುರುಳಿ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ಅದರಲ್ಲಿಯೂ ಕೂಡ ಒಳ್ಳೆಯ ಪ್ರಮಾಣದಲ್ಲಿ ನಮಗೆ ಕ್ಯಾಲ್ಸಿಯಂ ಸಿಗುತ್ತೆ. ಅದನ್ನ ವಾರಕ್ಕೊಂದಿನ ನಾವು ಬಳಕೆ ಮಾಡಬಹುದು, ತುಂಬಾ ಹೆಲ್ಪ್ಫುಲ್. ಮತ್ತೆ ಸಂಜೆ ಏನಾದ್ರೂ ಕುರುಕುಲು ತಿನ್ಬೇಕು ಅಂತ ಅನ್ಕೊಳ್ಳುವವರು ಹಾಗನ್ಸುವವರು ಯಾವ್ದಾದ್ರು ಒಂದು ಗ್ರೀನ್ ಟೀ ಜೊತೆಗೆ, ಅಂದ್ರೆ ಕಷಾಯ ಅಂತ ನಾವು ಹೇಳ್ತೀವಲ್ಲ ಆ ತರ ಕಷಾಯ ಮಾಡ್ಕೊಂಡು ಅದ್ರ ಜೊತೆಗೆ ನಾನು ಆಗ್ಲೇ ಹೇಳಿದ ಹಾಗೆ ಉಂಡೆ ತರದ್ದು ಏನಾದ್ರು ತಿನ್ಬಹುದು. ಸ್ವಲ್ಪ ಡ್ರೈ ಫ್ರೂಟ್ಸ್ ನಟ್ಸ್ ಬೇಕಿದ್ರೆ ತಿನ್ಬಹುದು. ಅದು ಹಸಿವೆ ಆದ್ರೆ ಮಾತ್ರ, ಹಸಿವೆ ಆಗದೇನೆ ಊಟ ಮಾಡಬಾರ್ದು. ಜೊತೆಗೆ ಹಾಲು ಕುಡಿಯೋರು ಕೂಡ ಸಂಜೆ ಸೂರ್ಯಾಸ್ತದ ಒಳಗಡೆನೆ ಹಾಲು ಕುಡಿದು ಮುಗಿಸೋದು ಬಿಟ್ರೆ ಒಳ್ಳೇದು. ಹಾಲು ಕುಡಿಯುವಾಗ ಅದರ ಜೊತೆಗೆ ಒಂದು ಸ್ವಲ್ಪ ತುಪ್ಪ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ 1-2 ಚಿಟಿಕೆಯಷ್ಟು ಕಾಳುಮೆಣಸಿನ ಪುಡಿ ಇಂಥವುಗಳನ್ನೆಲ್ಲ ಹಾಕೊಂಡು ಹಾಲನ್ನ ಕುಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ರಾತ್ರಿಯ ಊಟ ಆದಷ್ಟು ಲೈಟ್ ಆಗಿರಬೇಕು, ಹೆವಿ ಇರಬಾರ್ದು. ಆದರೆ ವಾತದೋಷ ಕಂಟ್ರೋಲಿಗೆ ಬರೋ ತರ ಇರಬೇಕು. ಹಾಗಾಗಿ ಸ್ವಲ್ಪ ಬಿಸಿ ಬಿಸಿ ಆಗಿರುವಂತಹ ಹೆಸರು ಬೇಳೆ ಕಿಚಡಿ ಅಂತ ಹೇಳ್ತಾರಲ್ಲ ಆ ಥರದ್ದು, ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು, ತುಂಬಾ ಬೇಡ, ಪ್ಯೂರ್ ತುಪ್ಪ ಹಾಕೊಂಡು ಅದಕ್ಕೆ ಎಲ್ಲ ಸಾಂಬಾರ ಪದಾರ್ಥಗಳು ಚೆನ್ನಾಗಿರೋ ತರ ನೋಡ್ಕೊಂಡು ಸೇವನೆ ಮಾಡಿದ್ರೆ ತುಂಬಾ ಒಳ್ಳೇದು. ಅಥವಾ ಯಾವುದೋ ಒಂದು ವೆಜಿಟೇಬಲ್ ಸೂಪ್ ತರ ಮಾಡ್ಕೊಂಡು ಅದಕ್ಕೆ ಎಳ್ಳೆಣ್ಣೆಯನ್ನ ಹಾಕೊಂಡು ಸಾಧ್ಯ ಆದ್ರೆ, ಅಥವಾ ಒಂಚೂರು ತುಪ್ಪ ಹಾಕೊಂಡು ಸೇವನೆ ಮಾಡ್ಬೋದು. ಇದಿಷ್ಟು ಕ್ಯಾಲ್ಸಿಯಂಗೆ ಸಂಬಂಧಪಟ್ಟ ಹಾಗೆ ಸಿಂಪಲ್ ಒಂದಿಷ್ಟು ವಿಷಯಗಳು. ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ. ನಾವು ಮನಸ್ಸು ಮಾಡಿದರೆ ಒಳ್ಳೆಯ ರೀತಿಯಲ್ಲಿ ನಮ್ಮ ಲೈಫ್ ಸ್ಟೈಲ್ ಇಟ್ಕೊಂಡ್ರೆ ಯಾವ ಸಪ್ಲಿಮೆಂಟ್ಸ್ ಇಲ್ಲದೇನೂ ಕೂಡ ಬದುಕಲಿಕ್ಕೆ ಸಾಧ್ಯ ಇದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.